ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಅಭಯ ಸರ್ ಒಬ್ಬ ದಲಿತ ನಾಯಕರು ಬಂದು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಸರ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ತುಂಬಾ ಸಂತೋಷಕರವಾದ ವಿಷಯ ಇದು. ಒಬ್ಬ ಸಾರ್ವಜನಿಕ ವಲಯದ ಉನ್ನತ ಮಟ್ಟದಲ್ಲಿರುವಂಥ ಶಾಸಕರು ಮತ್ತೆ ದಲಿತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ದಲಿತರಿಗೋಸ್ಕರ ಅವರ ಏಳ್ಗೆಗೋಸ್ಕರ ಶ್ರಮಿಸುತ್ತಿರುವಂಥವ್ರು ಬಂದು ನಮ್ಮ ಏನಿದು ಬ್ಯಾಂಕ್ ಆಫ್ ಇಂಡಿಯಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಸಂಘಟನೆಗೆ ಅವರ ಬೆಂಬಲ ತೋರಿಸಿ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮ್ಮ ಸಂಘಟನೆ ಅವರಿಗೆ ಯಾವಾಗಲೂ ಚಿರಋಣಿಯಾಗಿರುತ್ತೆ. ಸರ್, ಈ ಕಾರ್ಯಕ್ರಮದ ಯಶಸ್ಸು ಬಗ್ಗೆ ಆಮೇಲೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತೀವಿ? ಈ ಕಾರ್ಯಕ್ರಮ ಯಶಸ್ಸು ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ನೆರೆದಿರುವ ಜನಸಾಮಾನ್ಯನ ನೋಡಿದ್ರೆ ಕಾರ್ಯಕ್ರಮದ ಯಶಸ್ಸು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ದಲಿತರೆ, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗದವರು ಒಗ್ಗಟ್ಟಾಗಿದ್ದಾಗ ಕೂಡ ಏನು ಸಂವಿಧಾನದಲ್ಲಿ ನಮಗೆ ಸವಲತ್ತುಗಳಿದೆಯೋ ಅದು ಸಿಗಲಿಕ್ಕೆ ಸಾಧ್ಯ. ಅದನ್ನ ತಡಿಲಿಕ್ಕೆ ಈಗ ಇವರು ನಮಗೆ ದಾರಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಸದಸ್ಯರು ಇಷ್ಟೊಂದು ಮಟ್ಟದಲ್ಲಿ ಬಂದು ನಾವೆಲ್ಲ ಸಂಘಟನೆಗೆ ಬೆಂಬಲವಾಗಿ ನಿಂತಿರ್ತೀವಿ, ನೀವು ಸಂಘಟನೆಯನ್ನು ಏಳ್ಗೆ ಗಳಿಸಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ತುಂಬ ಸಂತೋಷ. ಸ್ವತಃ ಶಾಸಕರೇ ನಿಮ್ಮ ಸಮಸ್ಯೆಗೆ ಧ್ವನಿಗೂಡಿಸ್ತಾ ಇದ್ದಾರೆ. ನಿಮ್ಮ ಒಂದು ಸಂಘಟನೆಗೆ, ನಿಮ್ಮ ಒಂದು ಹೋರಾಟಕ್ಕೆ ಬಲವನ್ನು ಬೇಕಾಗ್ತದೆ. ಹೌದು, ಖಂಡಿತವಾಗ್ಲಿಯೂ ಯಾವ ಒಂದು ಕ್ಷೇತ್ರ ಒಬ್ಬ ಶಾಸಕ ಬೆಂಬಲವಾಗಿ ನಿಂತಾಗ ನಮಗೆ ಅದು 100ಕ್ಕೆ 100 ಆನೆ ಬಲ ಬಂದಂಗೆ. ನಮಗೆ ರಾಜಕೀಯ ನಮಗೆ ಗೊತ್ತಿಲ್ಲ, ನಾವೆಲ್ಲ ಬ್ಯಾಂಕಿನವರು. ನಾವು ಅಲ್ಲಿ ಯಾವುದೇ ರೀತಿ ಭೇದ ಭಾವ, ಬಡವ ಬಲ್ಲಿದ ಶ್ರೀಮಂತ ಅನ್ನೋ ಇರುವುದಿಲ್ಲ. ನಾವು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥದ್ದು. ಏನು ಸಮಾಜದಲ್ಲಿ ನಮಗೆ ಸವಲತ್ತುಗಳು ಸಿಗಬೇಕಾಗಿತ್ತು ಅದು ಸಿಗದೆ ಇದ್ದಾಗ ನಮಗೆ ಈ ರೀತಿ ಸಮಾಜ ಸೇವಕರು, ಶಾಸಕರು ಬೆಂಬಲವಾಗಿ ನಿಂತಾಗ ಅದು ನಮ್ಮ ಮುಂದಿನ ಒಂದು ಏನು ಹೋರಾಟ ಇರುತ್ತೆ ಅದಕ್ಕೆ ತುಂಬಾ ಸಹಕಾರಿಯಾಗಲಿದೆ. ಮುಂದಿನ ನಿಮ್ಮ ಹೋರಾಟ ಪ್ರತಿಭಟನೆಯಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾರಂತೆ? ಹಾಗೆ ಆಗ್ತದೆ. ಇದು ಸಂಘಟನೆ ದಲಿತರಿಗೋಸ್ಕರ ಹೋರಾಟ ಮಾಡ್ತೇವೆ. ಹಾಗಾಗಿ ಇದು ನ್ಯಾಯಯುತವಾಗಿ ಹೋರಾಟ ಮಾಡುವ ಶಾಸಕರು ಬರ್ತಾರೋ ಮತ್ತೆ ಯಾರಾದರೂ ಅದು ನಾವು ಹೋರಾಟ ಕಾರ್ಯಕ್ರಮ ಇಟ್ಕೊಂಡಾಗ ನಮ್ಮ ಹೋರಾಟ ಯಾವ ರೀತಿ ನಡೆಯುತ್ತಿದೆ, ಯಾವ ದಾರಿಲಿ ಹೋಗ್ತಾ ಇದೆ ಎಂದಾಗ ಪ್ರತಿಯೊಬ್ಬ ದಲಿತರ ಅಭಿಮಾನ ಇರುವುದು, ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇರುವುದು, ಜ್ಯೋತಿರಾವ್ ಫುಲೆ ಬಗ್ಗೆ ಅಭಿಮಾನ ಇರುವುದು, ಭಗವಾನ್ ಬಿರ್ಸಾ ಮುಂಡಾ ಬಗ್ಗೆ ಅಭಿಮಾನ ಇರುವುದು ಖಂಡಿತವಾಗ್ಲಿಯೂ ನಮಗೆ ಸಹಾಯ. ಧನ್ಯವಾದಗಳು.